ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣವನ್ನೇ ನಡುಗಿಸಿದ ಬಿಟ್ಕಾಯಿನ್ ಹಗರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹ್ಯಾಕಿಂಗ್ ದಂಧೆಯ ಇಂಚಿಂಚು ಮಾಹಿತಿ ಕಲೆ ಹಾಕಿರೋ ಎಸ್ಐಟಿ ಕೊನೆಗೂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಶ್ರೀಕಿ ಗ್ಯಾಂಗ್ ಕದ್ದ ಹಣಕ್ಕೆ ಹವಾಲಾ ಸಾಥ್ ನೀಡಿದ ಆರೋಪದ ಬೆನ್ನಲ್ಲೇ ಮೊಹಮ್ಮದ್ ನಲ್ಪಾಡ್ಗೆ ಇಡಿಯಿಂದ 3ನೇ ನೋಟಿಸ್ ಜಾರಿಯಾಗಿದೆ. ಈ ಇಡಿ ಹಗರಣದ ಕಂಪ್ಲೀಟ್ ಇನ್ಸೈಡ್ಸ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಟ್ಕಾಯಿನ್ ಕಿಂಗ್ ಶ್ರೀಕಿ ಗ್ಯಾಂಗ್ ಕಳ್ಳಾಟ ಬಯಲು. ಯಾಕರ್ ಶ್ರೀಕಿ ಲೂಟಿಗೆ ಕೈ ಜೋಡಿಸಿದ್ರ ನಲ್ಪಾಡ್ಗೆ ಜಾರಿಯಾಯಿತು ಇಡಿಯಿಂದ 3ನೇ ನೋಟಿಸ್. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಸಿಸಿಬಿ ತನಿಖೆಯ ಬಳಿಕ ಪ್ರಕರಣವನ್ನು ಸರ್ಕಾರ ವಿಶೇಷ ತನಿಖಾ ತಂಡಕ್ಕೆ ವಹಿಸಿತ್ತು. ತನಿಖೆ ನಡೆಸಿದ ಎಸ್ಐಟಿ ತಂಡ ಸಾಕಷ್ಟು ಸವಾಲುಗಳ ನಡುವೆ ಪ್ರಕರಣ ಭೇದಿಸಿ ಅಂತಿಮವಾಗಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದೆ. ಈ ಚಾರ್ಜ್ ಶೀಟ್ನಲ್ಲಿ ಅಕ್ರಮದ ಇಂಚಿಂಚು ಮಾಹಿತಿ ಬಿಚ್ಚಿಡಲಾಗಿದೆ. ಸರ್ಕಾರಿ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡುತ್ತಿದ್ದ ಸರ್ಕಾರಿ ಖಾತೆಗಳಿಗೆ ಕನ್ನ ಹಾಕೋದರ ಜೊತೆಗೆ ಬಿಟ್ಕಾಯಿನ್ ಖಾತೆಗಳಿಗೂ ಶ್ರೀಕಿ ಹಾಗೂ ಆತನ ಸ್ನೇಹಿತರಾದ ಸುಕೇಶ್ ಹೆಗಡೆ, ರಾಬಿನ್ ಖಂಡೇವಾಲಾ ಕನ್ನ ಹಾಕ್ತಿದ್ರು. ಬಳಿಕ ಶ್ರೀಕಿ ಕದ್ದ ಬಿಟ್ಕಾಯಿನ್ ಅನ್ನು ನಗದೀಕರಿಸಲು ನಲ್ಪಾಡ್ ತನ್ನ ಮುಂಬೈ ಸ್ನೇಹಿತರ ಮೂಲಕ ಹವಾಲಾ ರೂಪದಲ್ಲಿ ನಗದೀಕರಣ ಮಾಡಲು ಶ್ರೀಕಿ ಅಂಡ್ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ದರು. ತಾನು ಮಾಡಿದ ಸಹಾಯಕ್ಕೆ ದೊಡ್ಡ ಮೊತ್ತದ ಕಮಿಷನ್ ಪಡೆಯುತ್ತಿದ್ದರು ಎಂಬ ವಿಚಾರ ಬೆಳಕಿಗೆ ಬಂದಿದ್ದು ಆ ಅಂಶವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಇಡಿ ಮೊಹಮ್ಮದ್ ನಲ್ಪಾಡ್ ಮನೆಯ ಮೇಲೆ ದಾಳಿ ನಡೆಸಿತ್ತು. ಸುಮಾರು 16 ಕಡೆ ನಡೆದ ದಾಳಿ ವೇಳೆ ಕೆಲ ದಾಖಲೆಗಳನ್ನ ಸಂಗ್ರಹಿಸಿರೋ ಇಡಿ ನಲ್ಪಾಡ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ಆದರೆ ಶ್ರೀಕಿ ಹಾಗೂ ಸುಕೇಶ್ ಹೆಗಡೆ ಹಾಗೂ ರಾಬಿನ್ ಖಂಡೇವಾಲನ ಬಂಧಿಸಲಾಗಿತ್ತು. ಸದ್ಯ ಶ್ರೀಕಿ ಹಾಗೂ ರಾಬಿನ್, ಸುಕೇಶ್ ಇವರಿಂದ ಮಾಹಿತಿ ಕಲೆ ಹಾಕಿರೋ ಇಡಿ ಮೊಹಮ್ಮದ್ ನಲ್ಪಾಡ್ಗೆ ವಿಚಾರಣೆಗೆ ಹಾಜರಾಗಲು 3ನೇ ನೋಟಿಸ್ ಜಾರಿ ಮಾಡಿದೆ. ಒಂದು ಕಡೆ ಕೋರ್ಟ್ಗೆ ತನ್ನ ವಿರುದ್ಧ ಸಲ್ಲಿಕೆಯಾಗಿರೋ ಚಾರ್ಜ್ ಶೀಟ್, ಮತ್ತೊಂದೆಡೆ ಇಡಿಯಿಂದ ಜಾರಿಯಾಗಿರೋ 3ನೇ ನೋಟಿಸ್. ಹೊಸ ಸರ್ಕಾರದ ರಚನೆಯಲ್ಲಿ ಸಕ್ರಿಯನಾಗಿದ್ದ ಮೊಹಮ್ಮದ್ ನಲ್ಪಾಡ್ಗೆ ಇದು ಟೆನ್ಷನ್ ತಂದಿಟ್ಟಿರೋದಂತೂ ಗ್ಯಾರಂಟಿ. ಇಡಿ ವಿಚಾರಣೆಗೆ ನಲ್ಪಾಡ್ ಹಾಜರಾಗ್ತಾರಾ ಅಥವಾ ಅರೆಸ್ಟ್ ಭೀತಿಯಿಂದ ಕಾನೂನು ಹೋರಾಟಕ್ಕೆ ಇಳಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.